ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ನೀವು ತುಂಬ ದಿನಗಳಿಂದ ಒಂದು ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅದು ಆಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕಾಡಿಸ್ತಾ ಇದ್ದರೆ ಖಂಡಿತ ಈ ವಿಡಿಯೋ ನಿಮಗಾಗಿನೇ. ಈ ಒಂದು ರೀಡಿಂಗಲ್ಲಿ ನಾವು ನೋಡೋದು, ನೀವು ಅಂದ್ಕೊಂಡಿರೋ ಕೆಲಸ ಅದು ಆಗುತ್ತೋ ಇಲ್ವೋ, ನಿಮ್ಮ ಮನಸ್ಸಲ್ಲಿ ಯಾವ ಪ್ರಶ್ನೆಯನ್ನು ನೆನೆಸ್ಕೊಂಡು ಈ ಒಂದು ಡೈಸ್ ಡಿವಿನೇಷನ್ನ ಸ್ಟಾರ್ಟ್ ಮಾಡಬಹುದು. ಉದಾಹರಣೆಗೆ ಜಾಬ್ ಆಗಿರ್ಬೋದು, ಅಥವಾ ಪ್ರೀತಿ ಮಾಡ್ತಿರುವಂಥ ವ್ಯಕ್ತಿ ಆಗಿರ್ಬೋದು, ಬಿಸ್ನೆಸ್ ರಿಲೇಟೆಡ್ ಎಲ್ಲ ಒಂದು ವಿಷಯಗಳು ಕೂಡ ನೀವು ಏನು ಅಂದ್ಕೊಂಡಿರ್ತೀರೋ ಆಗುತ್ತೋ ಇಲ್ವೋ ಅನ್ನೋದನ್ನು ಈ ದಿನ ತಿಳ್ಕೊಳ್ಳೋಣ. ರೀಡಿಂಗನ್ನು ಶುರು ಮಾಡೋದಕ್ಕೂ ಮೊದಲು ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಶುರು ಮಾಡೋಣ. ಕ್ಷಣಕಾಲ ಕಣ್ಣನ್ನು ಮುಚ್ಚಿ ಯಾವ ಕೆಲಸವನ್ನು ನೀವು ಆಗಬೇಕು ಆಗುತ್ತೋ ಇಲ್ವೋ ಅಂತ ಅಂದ್ಕೊಳ್ತಾ ಇದ್ದೀರಾ ಅದನ್ನು ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ. ಆಮೇಲೆ ಯೂನಿವರ್ಸ್ನಲ್ಲಿ ಒಂದು ಗೈಡೆನ್ಸ್ ಕೊಡೋದಕ್ಕೆ ಪ್ರಾರ್ಥನೆಯನ್ನು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಉತ್ತಮ ಮಾಹಿತಿಯ ವಿಡಿಯೋಸ್ ಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮಗೆ ನೀವು ಏನು ಅಂದ್ಕೊಂಡಿದ್ದೀರಾ ಮನಸ್ಸಿನಲ್ಲಿ, ಆ ಒಂದು ಕೆಲಸ ಆಗುತ್ತೋ ಇಲ್ವೋ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಹೌದು. ನೀವು ಅಂದ್ಕೊಂಡಿರೋ ಕೆಲಸಕ್ಕೆ ಒಂದು ಸ್ಪಿರಿಚುವಲ್ ಪ್ರೊಟೆಕ್ಷನ್ ಅನ್ನೋದು ಇದೆ, ಮತ್ತು ಒಂದು ಯೂನಿವರ್ಸಿಂದ ಗೈಡೆನ್ಸ್ ಅನ್ನೋದು ಕೂಡ ಕಾಣಿಸ್ತಾ ಇರುವಂಥದ್ದು. ಸ್ವಲ್ಪ ಪೇಷನ್ಸ್ ಅನ್ನೋದು ಕೂಡ ಬೇಕಾಗುತ್ತೆ. ಇದು ಡಿವೈನ್ ಟೈಮಿಂಗಲ್ಲಿ ಇದು ನಡೆಯುವಂತಹ ಕೆಲಸ ಆಗಿರುತ್ತೆ. ನಿಮ್ಮ ಮನಸ್ಸಿನಲ್ಲಿರೋ ಒಂದು ಗೊಂದಲ ಆಗಿರ್ಬೋದು, ಭಯ ಆಗಿರ್ಬೋದು, ಏನೆಲ್ಲ ಇದೆ ಡೌಟ್ಗಳೆಲ್ಲ, ಸೊ ಅದೆಲ್ಲದು ಕೂಡ ಯೂನಿವರ್ಸ್ ಹೇಳ್ತಾ ಇರೋದು ಏನು ಅಂದರೆ, ನೀವು ಮೆಂಟಲಿ ಸ್ಟ್ರಾಂಗ್ ಆಗಿ ಟ್ರಸ್ಟ್ ಮಾಡಬೇಕು, ನಂಬಿಕೆ ಇರಬೇಕು. ಆಗ ತುಂಬ ಸ್ಲೋ ಆಗಿ ಈ ಒಂದು ಪಾಸಿಟಿವ್ ಡೈರೆಕ್ಷನ್ಗೆ ನೀವು ಮೂವ್ ಆಗ್ತೀರಾ. ನಿಮ್ಮ ಒಂದು ಕೆಲಸಗಳೇನಿದೆ ಅದೆಲ್ಲದು ಕೂಡ ರೈಟ್ ಟೈಮಿಂಗಲ್ಲಿ ನಡೆಯುತ್ತೆ ಅನ್ನೋದು. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಒಂದು ನೆಗೆಟಿವ್ ಎನರ್ಜಿ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಇದರಿಂದ. ಯಾವಾಗ ಓವರ್ ಥಿಂಕ್ ಮಾಡ್ತೀರಾ ಆಗುತ್ತೋ ಇಲ್ವೋ ಅನ್ನೋದು, ಅದರಿಂದ ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಲೈಫಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ಆದ್ದರಿಂದ ನಿಮ್ಮ ಪ್ಲಾನ್ಸನ್ನು ಯಾರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ಸೈಲೆಂಟಾಗಿ ವರ್ಕ್ ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಜಾಬ್ ರಿಲೇಟೆಡ್ ಆಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ಆಗ್ಬೋದು, ಬೇರೆ ಒಂದು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ನೀವು ಬೇರೆ ಕಡೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ರಾ, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಲವ್ ಅಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಮನಿ ರಿಲೇಟೆಡ್ ಕೂಡ ಆಗಿದ್ರೂ ಕೂಡ ಎಲ್ಲದೂ ಕೂಡ ಒಂದು ಡಿಲೇ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಸ್ವಲ್ಪ ನಿಧಾನಕ್ಕೆ ಆಗುತ್ತೆ, ಆದರೆ ಖಂಡಿತ ಸಕ್ಸಸ್ ಆಗುತ್ತೆ. ರೈಟ್ ಟೈಮಲ್ಲಿ ಯೂನಿವರ್ಸ್ ನಿಮಗೆ ಒಂದು ಸರಿಯಾದ ದಾರಿಯನ್ನು ತೋರಿಸುತ್ತೆ ಅನ್ನೋದು ಈ ಒಂದು ನಂಬರ್ಗಳ ಅರ್ಥ ಆಗಿರುತ್ತೆ. ಖಂಡಿತ ಈ ಒಂದು ಕೆಲಸ ಆಗೋ ಸಾಧ್ಯತೆಗಳು ತುಂಬಾ ಇದೆ, ಆದರೆ ಸ್ವಲ್ಪ ಪೇಷನ್ಸ್ ಅನ್ನೋದು ಬೇಕಾಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.